ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಇವತ್ತು ರಾಜ್ಯಾದ್ಯಂತ ತೆರೆ ಕಂಡು ಅಬ್ಬರಿಸ್ತಾ ಇದೆ. ಸೊ ಒಂದು ರೀತಿ ಸೆಲೆಬ್ರಿಟಿಗಳಿಗೆ ಹಬ್ಬ ಜಾತ್ರೆ ಎನ್ನುವಂಥದ್ದು. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ದರ್ಶನ್ ಅವರು ತಮ್ಮ ದಿನಕರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಇವತ್ತು ಡೆವಿಲ್ ಜಾತ್ರೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ. ಹೌದು, ನೀವೇ ಹೇಳ್ಬೇಕದು ಹೆಂಗಿದೆ ಜಾತ್ರೆ ಅಂತ. ಅದ್ಭುತವಾಗಿ ಇತ್ತೀಚೆಗೆ ಬಂದಿರತಕ್ಕಂಥ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಚಿತ್ರಮಂದಿರ ತುಂಬಿ ತುಳುಕ ಚಿತ್ರಮಂದಿರ ಮಾತ್ರ ಅಲ್ಲ, ಇಡೀ ಚಿತ್ರಮಂದಿರ ಹೊರಗಡೆನೂ ಕೂಡ ಕಟ್ಟಡಗಳು ತುಂಬಿ ಹೌದು, ನಾನು ಈ ರೇಂಜ್ಗೆ ದರ್ಶನ್ ಸಿನಿಮಾಗಳಲ್ಲೇ ಯಾವ ಸಿನಿಮಾಗೂ ಈ ರೇಂಜ್ಗೆ ಅವ್ರು ಸೆಲೆಬ್ರಿಟಿಗಳು ಸೆಲೆಬ್ರೇಟ್ ಮಾಡಿರೋದು ನೋಡಿರಲಿಲ್ಲ. ಇದು ಟೂ ಮಚ್. ಇತ್ತೀಚೆಗೆ ದರ್ಶನ್ ಅವರು ಕಾಟೇರ ಆದ ಬಳಿಕ ಡೆವಿಲ್ ಬರ್ತಾ ಇರೋದು. ಸೊ ಡೆವಿಲ್ ಅಲ್ಲಿ 2 ಶೇಡ್ಗಳಲ್ಲಿ ಕಾಣಿಸ್ಕೊತಿದ್ದಾರೆ, ಅಂದ್ರೆ ಡ್ಯೂಯಲ್ ಕ್ಯಾರೆಕ್ಟರ್ ಅಲ್ಲಿ. ಸೊ ಒಂದು ರೀತಿ ಅಭಿಮಾನಿಗಳಂತೂ ಫುಲ್ ಹುಚ್ಚೆದ್ದು ಕುಣಿತಾ ಇದ್ದಾರೆ ಸರ್. ಅಲ್ಲ, ನನಗೂ ಗೊತ್ತಿಲ್ಲ ಇದು ಡೆವಿಲಲ್ಲಿ ದರ್ಶನ್ ಡಬಲ್ ರೋಲ್ ಇದೆ ಅಂತ. ಇವತ್ತು ಬೆಳಗ್ಗೆ ನನಗೂ ಗೊತ್ತಾಗಿದ್ದು. ಸೊ ಈಗ ಸಿನಿಮಾ ನೋಡ್ಬಿಟ್ಟು ಹೇಳಬೇಕು ಹೇಗಿದೆ, ಹೇಗೆ ಅನಿಸ್ತಾ ಇದೆ ಅನ್ನೋದು. ಆ್ಯಂಡ್ ದರ್ಶನ್ ಅಭಿಮಾನಿಗಳು ಅವ್ರ ಸೆಲೆಬ್ರಿಟೀಸು ದರ್ಶನ್ ಏನು ಮಾಡಿದ್ರು ಹುಚ್ಚೆದ್ದು ಕುಣಿತಾರೆ ಸರ್. ಸೊ ಇವತ್ತು 6:30ಕ್ಕೆ ನರ್ತಕಿ ಚಿತ್ರಮಂದಿರದಲ್ಲಿ ವಿಜಯಲಕ್ಷ್ಮಿ ಅವ್ರ ಸಿನಿಮಾ ನೋಡಿದ್ರು, ಇಡೀ ಚಿತ್ರತಂಡ ಸಿನಿಮಾ ನೋಡಿತು. ಸೊ ಎಲ್ಲ ಒಂದು ಕಡೆ ಅಭಿಮಾನಿಗಳ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ಧೈರ್ಯವನ್ನು ತುಂಬ. ಹೌದು, ಅದೇ ಅಲ್ವಾ ಸರ್ ಬೇಕಾಗಿರೋದು. ಈಗ ನಾವು ಒಬ್ಬರು ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂದಾಗ ಅವ್ರು ಏನು ಮಾಡೋದು ಬೇಡ, ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹಿಂದೆ ನಿಂತ್ಕೊಂಡ್ರೆ ಸಾಕು. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಆಗಿರುತ್ತೆ. ಸೊ ಆ ರೀತಿಯಲ್ಲಿ ದರ್ಶನ್ ಸೆಲೆಬ್ರಿಟೀಸ್ ಅವ್ರು ಹಿಂದೆ ನಿಂತಿದ್ದಾರೆ. ಸೊ ಅದಕ್ಕಿಂತ ಇನ್ನೇನು ಬೇಕು ಸರ್ ಒಬ್ಬ ವ್ಯಕ್ತಿಗೆ. ನೋಡಿ, ಪ್ರತಿಯೊಂದು ದರ್ಶನ್ ಅವರ ಹೆಜ್ಜೆಯಲ್ಲಿ ದಿನಕರ್ ತೂಗೋದೀಪ್ ಅವರು ಜೊತೆಗೆ ನಿಲ್ತಾರೆ. ನಾನಿದ್ದೀನಿ ನಿಮ್ಮ ಜೊತೆಗೆ, ಏನೇ ಆದರೂ ನಾನು ನಿಮ್ಮನ್ನು ಬಿಟ್ಕೊಡಲ್ಲ, ನಾನು ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ ಅನ್ನುವಂಥದ್ದು. ಸೊ ಈಗ ದರ್ಶನ್ ಅವರು ಜೈಲಲ್ಲಿ ಇರುವಂಥದ್ದು, ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಒಂದು ಕಡೆ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು. ಸರ್, ಅಭಿಮಾನಿಗಳಿಗೆ ಬೇಸರ ವ್ಯಕ್ತಪಡಿಸೋ ಥರ ಮಾಡಿಬಿಟ್ಟಿದ್ದೀರಾ ಸರ್ ಮೀಡಿಯಾದವ್ರು. ನೀವು ತುಂಬ ದರ್ಶನ್ ಬಗ್ಗೆ ನೆಗೆಟಿವ್ ಹೇಳಿ ಅವ್ರು ಫ್ರಸ್ಟ್ರೇಟ್ ಆಗಿಬಿಟ್ಟು ಆ್ಯಕ್ಚುಲಿ ಅವ್ರನ್ನ ರೊಚ್ಚಿಗೆ ಎಲ್ಲ ಮಾಧ್ಯಮದವರು ಅಲ್ಲ, ಎಲ್ಲ ಮಾಧ್ಯಮ ಸರ್. ಈಗ ನಾನು ಹೆಸರು ಒಂದೊಂದನ್ನೇ ಹೇಳ್ಕೊಂಡು ಯಾವ್ಯಾವ ನ್ಯೂಸಲ್ಲಿ ಏನೇನು ಬಂತು ಎಲ್ಲನೂ ನೋಡಿದ್ದೀವಿ ಸರ್ ನಾವು. ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿಬಿಟ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಮಾಡಿಲ್ಲ, ಥರ್ಡ್ ಸ್ಟೆಪ್ಪಲ್ಲಿ ಮಾಡಿಬಿಟ್ಟು ಫೋರ್ತಲ್ಲಿ ಮಾಡಿಲ್ಲ ಅನ್ನೋದಲ್ಲ ಸರ್. ಒಂದು ಸತಿ ಮಾಡಿದಲ್ಲಿ ಮಾಡ್ದಂಗೆ ಅದು ಅಲ್ವಾ. ಸೊ ಮಾಡಿದ್ದಾರೆ ಅದನ್ನು. ಸೊ ಅದನ್ನು ದರ್ಶನ್ ಸೆಲೆಬ್ರಿಟೀಸ್ನ ರೊಚ್ಕೆಪ್ಸಿರೋದೇ ನೀವು. ಸೊ ನಿಮಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ನಾವು. ನೋಡಿ, ದರ್ಶನ್ ಅವರು ಚಿತ್ರದ ಚಿತ್ರೀಕರಣದ ವೇಳೆ ಒಂದಷ್ಟು ಪೈನಿಂದ ನರಳಾಡ್ತಾರೆ. ಆದರೂ ಕೂಡ ಸಿನಿಮಾಗೆ ಮಾತು ಕೊಟ್ಟಿದ್ದೀನಿ, ನಾನು ಮುಗಿಸ್ಕೊಡ್ಬೇಕು ಅನ್ನುವಂಥದ್ದು. ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ನೀವು ಹತ್ತಿರದಿಂದ ಅವರ ನೋವನ್ನು ಏನಾದರೂ ಹೇಳ್ಕೊಂಡಿದ್ರ, ಆರೋಗ್ಯದ ಬಗ್ಗೆ ಆಗಿರ್ಬೋದು ಅಥವಾ ಅವ್ರು ಅನುಭವಿಸ್ತಿರ್ತಕ್ಕಂಥ ನೋವಾಗಿರ್ಬೋದು. ಸರ್, ಇದು ನೋವು ಬರೀ ಈಗ ಡೆವಿಲ್ ಸಿನಿಮಾಯಿಂದ ಅಂತಲ್ಲ, ತುಂಬ ವರ್ಷದಿಂದ ದರ್ಶನ್ಗಿದೆ. ಈ ಡೆವಿಲ್ ಸಿನಿಮಾ ಸ್ವಲ್ಪ ಜಾಸ್ತಿ ಆಯಿತು ಆ ನೋವು ಅವ್ರಿಗೆ. ಅದು ತಿರ್ಗಾ ಇದಾಗ್ಬಿಟ್ಟು ತುಂಬ ಪ್ರಾಬ್ಲಮ್ ಜಾಸ್ತಿ ಆಗೋಯ್ತು. ಅಂದರೆ ಅದ್ರಲ್ಲಿ ಮಾಡ್ತಿದ್ದು ಫೈಟ್ ಸೀನು, ಸಾಂಗಿಂದ ಎಲ್ಲನೂ ಸೇರಿ. ಬಟ್ ನೋವು ಇತ್ತು ಸರ್. ಸ್ಟೆರಾಯ್ಡ್ಸ್ ತೊಗೊಳೋರು, ಇಂಜೆಕ್ಷನು, ನೋವು ಕಮ್ಮಿ ಆದಾಗ ತಿರ್ಗಾ ಆ್ಯಕ್ಟ್ ಮಾಡೋರು, ತಿರ್ಗಾ ಆಮೇಲಿಂದ ತಿರ್ಗಾ ನೋವು ಜಾಸ್ತಿ ಆದಾಗ ತಿರ್ಗಾ ಇಂಜೆಕ್ಷನ್ ತೊಗೊಳ್ಳೋ ತಿರ್ಗಾ ಮಾಡೋರು, ಹಂಗೆ ಆಗ್ತಾಯಿತ್ತು ಸರ್. ಸರ್, ಕೆಲವರು ಹೇಳ್ತಾರೆ ಎಲ್ಲೋ ದರ್ಶನ್ ಅವರು ಒಂದು ರೀತಿ ನಾಟಕ ಮಾಡ್ತಿದ್ದಾರೆ, ಪೈನ್ ಇಲ್ಲ ಅವ್ರಿಗೆ, ಎಂಥದ್ದು ಇಲ್ಲ ಎನ್ನುವಂಥದ್ದು ನಿಜನಾ ಸರ್? ನೀವು ಹೇಳಿ ಸರ್, ನಾಟಕ ಮಾಡ್ತೀರ ಅಂತ ಹೇಳ್ತಿರೋದು ಯಾರು ಸರ್? ಅಭಿಮಾನಿ ಕೆಲವರು ಎಲ್ಲ ಹೇಳ್ತಾರೆ. ಅಲ್ಲ, ಅಭಿಮಾನಿ ಅಲ್ಲ, ಕೆಲವರು ಬೇರೆಯವರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ ಸರ್. ನೀವು ಮೀಡಿಯಾದವರು ಅದು ಹೇಳ್ತಾ ಇದ್ದಿದ್ದು ಸರ್. ಅದಕ್ಕೆ ಅವ್ರಿಗೆ ರೊಚ್ಚಿಗೆ ಎದ್ಬಿಟ್ಟು ಅವ್ರು ತೋರಿಸ್ತಾ ಇರೋದು ಅಭಿಮಾನಿಗಳು. ಇದ್ರ ಜೊತೆಗೆ ಡೆವಿಲ್ ಚಿತ್ರೀಕರಣಕ್ಕೆ ಏನೋ ಒಂದು ಥಾಯ್ಲೆಂಡ್ಗೆ ಹೋಗಿರ್ತಾರೆ. ಸೊ ಅಲ್ಲೊಂದಿಷ್ಟು ದರ್ಶನ್ ಅವ್ರದ್ದು ವಿಡಿಯೋಗಳು ರಿಲೀಸ್ ಆಗುತ್ತೆ, ಅಂದರೆ ಪಾರ್ಟಿ ಮಾಡುವಂಥದ್ದು, ಒಂದಿಷ್ಟು ಊಟ ಮಾಡುವಂಥದ್ದು. ಅದೆಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಮತ್ತಷ್ಟು ಸಮಸ್ಯೆ ತಂದಿಡ್ತಾ. ಸರ್, ಪಾರ್ಟಿ ಅಂದರೆ ಏನು ಸರ್? ಯಾವ ಊಟಕ್ಕೆ ಅದನ್ನೇ ಊಟಕ್ಕೆ ಕುಳಿತಿದ್ರು ಪಾರ್ಟಿ ಅಂತ ಹೇಳ್ಬಿಟ್ಟು ಆಮೇಲೆ ಊಟ ಅಂತ ಹೇಳಿದ್ರು. ಊಟಕ್ಕೆ ಕೂತಿದ್ರು. ಹೌದು, ಊಟಕ್ಕೆ ಕೂತಿದ್ರು. ಅಲ್ಲಿ ಅವ್ರ ಮುಂದೆ ಏನಾರ ಗ್ಲಾಸ್ಗಳಿತ್ತ, ಪಾರ್ಟಿ ಮಾಡೋ ಇದಿತ್ತ? ಆ ಊಟಕ್ಕೆ ಕೂತಿದ್ದು ನೋಡಿಕೊಂಡು ಅಲ್ಲಿ ಏನೋ ಲ್ಯಾಂಪ್ ಎಲ್ಲ ಇಟ್ಕೊಂಡಿದ್ರು ಟೇಬಲ್ ಮೇಲೆ. ಅಂದಿದ ತಕ್ಷಣ ಅಟ್ಮಾಸ್ಫಿಯರ್ ಪಾರ್ಟಿ ಥರ ಇದೆ ಅಂದ್ಬಿಟ್ಟು ಪಾರ್ಟಿ ಅಂತ ಹೇಳ್ತಾ ಇದ್ದಿದ್ದು ನೀವೇ. ಇವತ್ತು ಬೆಂಗಳೂರಿನ ಕೆಲವೊಂದು ಚಿತ್ರಮಂದಿರಗಳಲ್ಲಿ ದೇವಸ್ಥಾನವನ್ನೇ ನಿರ್ಮಾಣ ಮಾಡಿಬಿಟ್ಟು ದರ್ಶನ್ ಅವರ ಒಂದು ಸಿನಿಮಾಗೋಸ್ಕರ ದೇವಿಯ ಆಶೀರ್ವಾದವನ್ನು ಕೇಳ್ತಾ ಇದ್ದಾರೆ. ಸೊ ಅವೆಲ್ಲ ಸೆಲೆಬ್ರೇಷನ್ ನೋಡ್ತಾ ಇದ್ದಾರೆ. ಚಿತ್ರತಂಡ ನಿಮ್ಮ ಹತ್ರ ಏನು ಹೇಳಿದ್ರು? ತುಂಬ ಖುಷಿ ಆಗುತ್ತೆ ಸರ್. ಈಗ ಯೂಶ್ವಲಿ ಈಗ ಚಿತ್ರತಂಡಕ್ಕೆ ಅದೊಂದು ಆತಂಕ ಇದ್ದೇ ಇರುತ್ತೆ. ಅವ್ರ ಕೆಲಸ ಏನು, ಸಿನಿಮಾನ ಜನಗಳಿಗೆ ರೀಚ್ ಮಾಡಿಸ್ಬೇಕು ಅಂತ. ಸೊ ರೀಚ್ ಮಾಡೋಕ್ಕೆ ಪಬ್ಲಿಸಿಟಿ ಮಾಡೋದು, ಆ ಸಿನಿಮಾಲ್ ಆ್ಯಕ್ಟ್ ಮಾಡಿರೋ ಆ್ಯಕ್ಟರ್ಸ್ ಆಗಿರ್ಬೋದು, ಇಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ದರ್ಶನ್ ಅವ್ರು ಇಲ್ಲ ಅದಕ್ಕೆ ಪ್ರಮೋಷನ್ ಮಾಡೋಕ್ಕೆ ಅಂದಾಗ, ಬಟ್ ದರ್ಶನ್ ಸೆಲೆಬ್ರಿಟೀಸ್ ಹೇಳಿದ್ರು ನಾವಿದ್ದೀವಿ ಅದನ್ನು ಪ್ರಮೋಷನ್ ಮಾಡ್ತೀವಿ ಅಂತ ಅವ್ರು ಮಾಡ್ತಿದ್ದಾರೆ. ಸೊ ಅದು ನೋಡ್ತಾ ಇದ್ರೆ ನೀವೇ ಹೇಳಿ ಸರ್, ಹೊರಗೆ ನಿಂತ್ಕೊಂಡು ನೀವೇನು ಹೊರಗೆ ನೋಡಿದಾಗ ಏನು ಅನ್ಸುತ್ತೆ ಸರ್? ಒಬ್ಬ ಆ್ಯಕ್ಟ್ರಿಗೆ ಅವ್ರ ಫ್ಯಾನ್ಸು ಈ ರೇಂಜಿಗೆ ಅವ್ರನ್ನ ಇದು ಮಾಡ್ತಾರೆ. ಸೊ ಅದು ಅನ್ಸುತ್ತೆ, ಈಗ ನಾವು ಮನೆ ಆಗದವರು ನಮ್ಗಿನ್ನೆಷ್ಟಿರ್ಬೋದು, ತುಂಬ ಎಮೋಷನಲ್ ಆಗ್ಬಿಡ್ತೀವಿ ಅದೆಲ್ಲ ನೋಡ್ತಿದ್ದಾಗ. ಇದ್ರ ಜೊತೆಗೆ ಈಗ ಪೊಲಿಟಿಕಲ್ ಇದು ಕ್ಯಾರೆಕ್ಟರ್ ಮಾಡಿರುವಂಥದ್ದು ಇಲ್ಲೆಲ್ಲ ಒಂದಿಷ್ಟು ಕಾಣಿಸ್ಕೊಂಡಿದ್ದಾರೆ. ರಿಯಲ್ ಲೈಫಲ್ಲಿ ಏನಾದರೂ ಪೊಲಿಟಿಕಲ್ಗೆ ಬರ್ತಾರಾ? ನನಗೆ ಗೊತ್ತಿಲ್ಲ ಇದ್ರಲ್ಲಿ ಪೊಲಿಟಿಕಲ್ ಕ್ಯಾರೆಕ್ಟರ್ ಇದೆ ಅಂತ. ನಾನು ಗೊತ್ತಿರಲಿಲ್ಲ. ಇವಾಗ ಸಿನಿಮಾ ನೋಡಿದ್ಮೇಲೆ, ಫಸ್ಟ್ ಶೋ ನೋಡಿದ್ಮೇಲೆ ಒಂದಷ್ಟು ಜನ ಹೇಳಿದ್ಮೇಲೆ ನಂಗೆ ಗೊತ್ತಾಗಿರೋದು. ಬಟ್ ದರ್ಶನ್ ಪೊಲಿಟಿಕ್ಸ್ಗೆ ಬರಬೇಕಾ ಬೇಡವಾ ಅಂತ ದರ್ಶನ್ ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ ಸರ್. ನೀವು ಸಿನಿಮಾ ಸಾಕು, ಪೊಲಿಟಿಕ್ಸ್ಗೆ ಬನ್ನಿ ಅಂತ ಹೇಳಿದ್ರೆ ಪೊಲಿಟಿಕ್ಸ್ಗೆ ಬರ್ತಾರೆ. ಬೇಡ, ಪೊಲಿಟಿಕ್ಸ್ ಸಿನಿಮಾನೇ ಮಾಡ್ತಿರ್ತಾರೆ. ಇದ್ರ ಜೊತೆಗೆ ಕೊನೆಯದಾಗಿ ದರ್ಶನ್ ಅವ್ರ ಜೊತೆ ಯಾವಾಗ ಮಾತನಾಡಿದಿರಿ? ಸೊ ಇದಕ್ಕೂ ಮುಂಚೆ ಅವರು ಒಂದು ವಿಶ್ವಾಸನ್ನು ಕೂಡ ಕಳಿಸಿದ್ದಾರೆ ಅಭಿಮಾನಿಗಳಿಗೋಸ್ಕರ, ಯಾರು ಕೂಡ ತಲೆ ಕೆಡಿಸ್ಕೊಂಡು ಸಿನಿಮಾ ಕಡೆ ಫೋಕಸ್ ಮಾಡಿ ಅನ್ನೋದು. ನೀವು ಯಾವಾಗ ಕೊನೆಯದಾಗಿ ಮೀಟ್ ಮಾಡಿ? ನಾನು ಲಾಸ್ಟ್ ವೀಕ್ ಅವ್ರನ್ನ ಮೀಟ್ ಮಾಡಿದ್ದೆ ಸರ್. ಅವಾಗ ಅವರು ದರ್ಶನ್ ಅದೇ ಹೇಳಿದ್ರು, ಪ್ರಕಾಶ್ಗೆ ಹೇಳು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ನನ್ನ ಸೆಲೆಬ್ರಿಟೀಸ್ ಇದ್ದಾರೆ, ಅವ್ರು ಪ್ರಮೋಷನ್ ಮಾಡ್ತಾರೆ, ನಾನು ಇಲ್ಲದೆ ಇಲ್ದಿದ್ರು ನನ್ನ ಸೆಲೆಬ್ರಿಟೀಸ್ ಇದ್ದಾರೆ ಹೊರಗಡೆ, ಅವ್ರು ಮಾಡ್ತಾರೆ ಅಂತ ಹೇಳಿದ್ರು.
ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು ದರ್ಶನ್ ತಮ್ಮ ದಿನಕರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗಳ್ಳಿ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಇವತ್ತು ರಾಜ್ಯಾದ್ಯಂತ ತೆರೆ ಕಂಡು ಅಬ್ಬರಿಸ್ತಾ ಇದೆ. ಸೊ ಒಂದು ರೀತಿ ಸೆಲೆಬ್ರಿಟಿಗಳಿಗೆ ಹಬ್ಬ ಜಾತ್ರೆ ಎನ್ನುವಂಥದ್ದು. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ದರ್ಶನ್ ಅವರು ತಮ್ಮ ದಿನಕರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಇವತ್ತು ಡೆವಿಲ್ ಜಾತ್ರೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ. ಹೌದು, ನೀವೇ ಹೇಳ್ಬೇಕದು ಹೆಂಗಿದೆ ಜಾತ್ರೆ ಅಂತ. ಅದ್ಭುತವಾಗಿ ಇತ್ತೀಚೆಗೆ ಬಂದಿರತಕ್ಕಂಥ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಚಿತ್ರಮಂದಿರ ತುಂಬಿ ತುಳುಕ, ಚಿತ್ರಮಂದಿರ ಮಾತ್ರ ಅಲ್ಲ, ಇಡೀ ಚಿತ್ರಮಂದಿರ ಹೊರಗಡೆನೂ ಕೂಡ ಕಟ್ಟಡಗಳು ತುಂಬಿ ಹೌದು, ನಾನು ಈ ರೇಂಜ್ಗೆ ದರ್ಶನ್ ಸಿನಿಮಾಗಳಲ್ಲೇ ಯಾವ ಸಿನಿಮಾಗೂ ಈ ರೇಂಜ್ಗೆ ಅವ್ರು ಸೆಲೆಬ್ರಿಟಿಗಳು ಸೆಲೆಬ್ರೇಟ್ ಮಾಡಿರೋದು ನೋಡಿರಲಿಲ್ಲ. ಇದು ಟೂ ಮಚ್. ಸೊ ಇತ್ತೀಚೆಗೆ ದರ್ಶನ್ ಅವರು ಕಾಟೇರ ಆದ ಬಳಿಕ ಡೆವಿಲ್ ಬರ್ತಾ ಇರೋದು. ಸೊ ಡೆವಿಲಲ್ಲಿ 2 ಶೇಡ್ಗಳಲ್ಲಿ ಕಾಣಿಸ್ಕೊತಿದ್ದಾರೆ, ಅಂದರೆ ಡ್ಯುಯಲ್ ಕ್ಯಾರೆಕ್ಟ್ರಲ್ಲಿ. ಸೊ ಒಂದು ರೀತಿ ಅಭಿಮಾನಿಗಳಂತೂ ಫುಲ್ ಹುಚ್ಚೆದ್ದು ಕುಣಿತಾ ಇದ್ದಾರೆ ಸರ್. ಅಲ್ಲ, ನನಗೂ ಗೊತ್ತಿಲ್ಲ ಇದು ಡೆವಿಲಲ್ಲಿ ದರ್ಶನ್ ಡಬಲ್ ರೋಲ್ ಇದೆ ಅಂತ. ಇವತ್ತು ಬೆಳಗ್ಗೆ ನನಗೂ ಗೊತ್ತಾಗಿದ್ದು. ಸೊ ಈಗ ಸಿನಿಮಾ ನೋಡ್ಬಿಟ್ಟು ಹೇಳಬೇಕು ಹೇಗಿದೆ, ಹೇಗೆ ಅನಿಸ್ತಾ ಇದೆ ಅನ್ನೋದು. ಆ್ಯಂಡ್ ದರ್ಶನ್ ಅಭಿಮಾನಿಗಳು, ಅವ್ರ ಸೆಲೆಬ್ರಿಟೀಸು ದರ್ಶನ್ ಏನು ಮಾಡಿದ್ರು ಹುಚ್ಚೆದ್ದು ಕುಣಿತಾರೆ ಸರ್. ಸೊ ಇವತ್ತು 6:30ಕ್ಕೆ ನರ್ತಕಿ ಚಿತ್ರಮಂದಿರದಲ್ಲಿ ವಿಜಯಲಕ್ಷ್ಮಿ ಅವ್ರ ಸಿನಿಮಾ ನೋಡಿದ್ರು, ಇಡೀ ಚಿತ್ರತಂಡ ಸಿನಿಮಾ ನೋಡಿತು. ಸೊ ಎಲ್ಲ ಒಂದು ಕಡೆ ಅಭಿಮಾನಿಗಳ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ಧೈರ್ಯವನ್ನು ತುಂಬ. ಹೌದು, ಅದೇ ಅಲ್ವಾ ಸರ್ ಬೇಕಾಗಿರೋದು. ಈಗ ನಾವು ಒಬ್ಬರು ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂದಾಗ ಅವ್ರು ಏನು ಮಾಡೋದು ಬೇಡ, ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹಿಂದೆ ನಿಂತ್ಕೊಂಡ್ರೆ ಸಾಕು. ಅವ್ರ ಲೆವೆಲ್, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಆಗಿರುತ್ತೆ. ಸೊ ಆ ರೀತಿಯಲ್ಲಿ ದರ್ಶನ್ ಸೆಲೆಬ್ರಿಟೀಸ್ ಅವ್ರು ಹಿಂದೆ ನಿಂತಿದ್ದಾರೆ. ಸೊ ಅದಕ್ಕಿಂತ ಇನ್ನೇನು ಬೇಕು ಸರ್ ಒಬ್ಬ ವ್ಯಕ್ತಿಗೆ. ನೋಡಿ, ಪ್ರತಿಯೊಂದು ದರ್ಶನ್ ಅವರ ಹೆಜ್ಜೆಯಲ್ಲಿ ದಿನಕರ್ ತೂಗೋದೀಪ್ ಅವರು ಜೊತೆಗೆ ನಿಲ್ತಾರೆ. ನಾನಿದ್ದೀನಿ ನಿಮ್ಮ ಜೊತೆಗೆ, ಏನೇ ಆದರೂ ನಾನು ನಿಮ್ಮನ್ನು ಬಿಟ್ಕೊಡಲ್ಲ, ನಾನು ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ ಅನ್ನುವಂಥದ್ದು. ಸೊ ಈಗ ದರ್ಶನ್ ಅವರು ಜೈಲಲ್ಲಿ ಇರುವಂಥದ್ದು, ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಒಂದು ಕಡೆ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು. ಸರ್, ಅಭಿಮಾನಿಗಳಿಗೆ ಬೇಸರ ವ್ಯಕ್ತಪಡಿಸೋ ಥರ ಮಾಡಿಬಿಟ್ಟಿದ್ದೀರಾ ಸರ್ ಮೀಡಿಯಾದವ್ರು. ನೀವು ತುಂಬ ದರ್ಶನ್ ಬಗ್ಗೆ ನೆಗೆಟಿವ್ ಹೇಳಿ 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 ಅವ್ರು ಫ್ರಸ್ಟ್ರೇಟ್ ಆಗಿಬಿಟ್ಟು ಆ್ಯಕ್ಚುಲಿ ಅವ್ರನ್ನ ರೊಚ್ಚಿಗೆ ಎಲ್ಲ ಮಾಧ್ಯಮದವರು ಅಲ್ಲ, ಎಲ್ಲ ಮಾಧ್ಯಮ ಸರ್. ಈಗ ನಾನು ಹೆಸರು ಒಂದೊಂದನ್ನೇ ಹೇಳ್ಕೊಂಡು ಯಾವ್ಯಾವ ನ್ಯೂಸಲ್ಲಿ ಏನೇನು ಬಂತು ಎಲ್ಲನೂ ನೋಡಿದ್ದೀವಿ ಸರ್ ನಾವು. ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿಬಿಟ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಮಾಡಿಲ್ಲ, ಥರ್ಡ್ ಸ್ಟೆಪ್ಪಲ್ಲಿ ಮಾಡಿಬಿಟ್ಟು ಫೋರ್ತಲ್ಲಿ ಮಾಡಿಲ್ಲ ಅನ್ನೋದಲ್ಲ ಸರ್. ಒಂದು ಸತಿ ಮಾಡಿದಲ್ಲಿ ಮಾಡ್ದಂಗೆ ಅದು ಅಲ್ವಾ. ಸೊ ಮಾಡಿದ್ದಾರೆ ಅದನ್ನು. ಸೊ ಅದನ್ನು ದರ್ಶನ್ ಸೆಲೆಬ್ರಿಟೀಸ್ನ ರೊಚ್ಕೆಪ್ಸಿರೋದೇ ನೀವು. ಸೊ ನಿಮಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ನಾವು. ನೋಡಿ, ದರ್ಶನ್ ಅವರು ಚಿತ್ರದ ಚಿತ್ರೀಕರಣದ ವೇಳೆ ಒಂದಷ್ಟು ಪೈನಿಂದ ನರಳಾಡ್ತಾರೆ. ಆದರೂ ಕೂಡ ಸಿನಿಮಾಗೆ ಮಾತು ಕೊಟ್ಟಿದ್ದೀನಿ, ನಾನು ಮುಗಿಸ್ಕೊಡ್ಬೇಕು ಅನ್ನುವಂಥದ್ದು. ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ನೀವು ಹತ್ರದಿಂದ ಅವರ ನೋವನ್ನು ಏನಾದರೂ ಹೇಳ್ಕೊಂಡಿದ್ರ, ಆರೋಗ್ಯದ ಬಗ್ಗೆ ಆಗಿರ್ಬೋದು ಅಥವಾ ಅವ್ರು ಅನುಭವಿಸ್ತಿರ್ತಕ್ಕಂಥ ನೋವಾಗಿರ್ಬೋದು? ಸರ್, ಇದು ನೋವು ಬರೀ ಈಗ ಡೆವಿಲ್ ಸಿನಿಮಾಯಿಂದ ಅಂತಲ್ಲ, ತುಂಬ ವರ್ಷದಿಂದ ದರ್ಶನ್ಗಿದೆ. ಈ ಡೆವಿಲ್ ಸಿನಿಮಾ ಸ್ವಲ್ಪ ಜಾಸ್ತಿ ಆಯಿತು ಆ ನೋವು ಅವ್ರಿಗೆ. ಅದು ತಿರ್ಗಾ ಇದಾಗ್ಬಿಟ್ಟು ತುಂಬ ಪ್ರಾಬ್ಲಮ್ ಜಾಸ್ತಿ ಆಗೋಯ್ತು. ಅಂದರೆ ಅದ್ರಲ್ಲಿ ಮಾಡ್ತಿದ್ದು ಫೈಟ್ ಸೀನು, ಸಾಂಗಿಂದ ಎಲ್ಲನೂ ಸೇರಿ. ಬಟ್ ನೋವಿತ್ತು ಸರ್. ಸ್ಟೆರಾಯ್ಡ್ಸ್ ತಗೊಳ್ಳೋರು, ಇಂಜೆಕ್ಷನು, ನೋವು ಕಮ್ಮಿ ಆದಾಗ ತಿರ್ಗಾ ಆ್ಯಕ್ಟ್ ಮಾಡೋರು, ತಿರ್ಗಾ ಆಮೇಲಿಂದ ತಿರ್ಗಾ ನೋವು ಜಾಸ್ತಿ ಆದಾಗ ತಿರ್ಗಾ ಇಂಜೆಕ್ಷನ್ ತಗೊಳ್ಳೋ ತಿರ್ಗಾ ಮಾಡೋರು, ಹಂಗೆ ಆಗ್ತಾಯಿತ್ತು ಸರ್. ಸರ್, ಕೆಲವರು ಹೇಳ್ತಾರೆ ಎಲ್ಲೋ ದರ್ಶನ್ ಅವರು ಒಂದು ರೀತಿ ನಾಟಕ ಮಾಡ್ತಿದ್ದಾರೆ, ಪೈನ್ ಇಲ್ಲ ಅವ್ರಿಗೆ, ಎಂಥದ್ದು ಇಲ್ಲ ಎನ್ನುವಂಥದ್ದು ನಿಜನಾ ಸರ್? ನೀವು ಹೇಳಿ ಸರ್, ನಾಟಕ ಮಾಡ್ತೀರಾ ಅಂತ ಹೇಳ್ತಿರೋದು ಯಾರು ಸರ್? ಅಭಿಮಾನಿ ಕೆಲವರು ಎಲ್ಲ ಹೇಳ್ತಾರೆ. ಅಲ್ಲ, ಅಭಿಮಾನಿ ಅಲ್ಲ, ಕೆಲವರು ಬೇರೆಯವರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ ಸರ್. ನೀವು ಮೀಡಿಯಾದವರು ಅದು ಹೇಳ್ತಾ ಇದ್ದಿದ್ದು ಸರ್. ಅದಕ್ಕೆ ಅವ್ರಿಗೆ ರೊಚ್ಚಿಗೆದ್ಬಿಟ್ಟು ಅವ್ರು ತೋರಿಸ್ತಾ ಇರೋದು ಅಭಿಮಾನಿಗಳು. ಇದ್ರ ಜೊತೆಗೆ ಡೆವಿಲ್ ಚಿತ್ರೀಕರಣಕ್ಕೆ ಏನೋ ಒಂದು ಥಾಯ್ಲೆಂಡ್ಗೆ ಹೋಗಿರ್ತಾರೆ. ಸೊ ಅಲ್ಲೊಂದಿಷ್ಟು ದರ್ಶನ್ ಅವ್ರದ್ದು ವಿಡಿಯೋಗಳು ರಿಲೀಸ್ ಆಗುತ್ತೆ, ಅಂದರೆ ಪಾರ್ಟಿ ಮಾಡುವಂಥದ್ದು, ಒಂದಿಷ್ಟು ಊಟ ಮಾಡುವಂಥದ್ದು. ಅದೆಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಮತ್ತಷ್ಟು ಸಮಸ್ಯೆ ತಂದಿಡ್ತಾ ಸರ್. ಪಾರ್ಟಿ ಅಂದರೆ ಏನು ಸರ್? ಯಾವ ಊಟಕ್ಕೆ ಅದನ್ನೇ ನಾವು ಊಟಕ್ಕೆ ಕುಳಿತಿದ್ರು, ಪಾರ್ಟಿ ಅಂತ ಹೇಳ್ಬಿಟ್ಟು ಆಮೇಲೆ ಊಟ ಅಂತ ಹೇಳಿದ್ರಿ. ಊಟಕ್ಕೆ ಕೂತಿದ್ರು. ಹೌದು, ಊಟಕ್ಕೆ ಕೂತಿದ್ರು. ಅಲ್ಲಿ ಅವ್ರ ಮುಂದೆ ಏನಾರ ಗ್ಲಾಸ್ಗಳಿತ್ತ, ಪಾರ್ಟಿ ಮಾಡೋ ಇದಿತ್ತ? ಆ ಊಟಕ್ಕೆ ಕೂತಿದ್ದು ನೋಡಿಕೊಂಡು ಅಲ್ಲಿ ಏನೋ ಲ್ಯಾಂಪ್ ಎಲ್ಲ ಇಟ್ಕೊಂಡಿದ್ರು ಟೇಬಲ್ ಮೇಲೆ. ಅಂದಿದ ತಕ್ಷಣ ಅಟ್ಮಾಸ್ಫಿಯರ್ ಪಾರ್ಟಿ ಥರ ಇದೆ ಅಂದ್ಬಿಟ್ಟು ಪಾರ್ಟಿ ಅಂತ ಹೇಳ್ತಾ ಇದ್ದಿದ್ದು ನೀವೇ. ಇವತ್ತು ಬೆಂಗಳೂರಿನ ಕೆಲವೊಂದು ಚಿತ್ರಮಂದಿರಗಳಲ್ಲಿ ದೇವಸ್ಥಾನವನ್ನೇ ನಿರ್ಮಾಣ ಮಾಡಿಬಿಟ್ಟು ದರ್ಶನ್ ಅವರ ಒಂದು ಸಿನಿಮಾಗೋಸ್ಕರ ದೇವಿ ಆಶೀರ್ವಾದವನ್ನು ಕೇಳ್ತಾ ಇದ್ದಾರೆ. ಸೊ ಅವೆಲ್ಲ ಸೆಲೆಬ್ರೇಷನ್ ನೋಡ್ತಾ ಇದ್ದಾರೆ. ಚಿತ್ರತಂಡ ನಿಮ್ಮ ಹತ್ರ ಏನು ಹೇಳಿದ್ರು? ತುಂಬ ಖುಷಿ ಆಗುತ್ತೆ ಸರ್. ಈಗ ಯೂಶ್ವಲಿ ಈಗ ಚಿತ್ರತಂಡಕ್ಕೆ ಅದೊಂದು ಆತಂಕ ಇದ್ದೇ ಇರುತ್ತೆ. ಅವ್ರ ಕೆಲಸ ಏನು, ಸಿನಿಮಾನ ಜನಗಳಿಗೆ ರೀಚ್ ಮಾಡಿಸ್ಬೇಕು ಅಂತ. ಸೊ ರೀಚ್ ಮಾಡೋಕ್ಕೆ ಪಬ್ಲಿಸಿಟಿ ಮಾಡೋದು, ಆ ಸಿನಿಮಾಲ್ ಆ್ಯಕ್ಟ್ ಮಾಡಿರೋ ಆ್ಯಕ್ಟರ್ಸ್ ಆಗಿರ್ಬೋದು, ಇಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ದರ್ಶನ್ ಅವ್ರು ಇಲ್ಲ ಅದನ್ನ ಪ್ರಮೋಷನ್ ಮಾಡೋಕ್ಕೆ ಅಂದಾಗ, ಬಟ್ ದರ್ಶನ್ ಸೆಲೆಬ್ರಿಟೀಸ್ ಹೇಳಿದ್ರು ನಾವಿದ್ದೀವಿ ಅದನ್ನು ಪ್ರಮೋಷನ್ ಮಾಡ್ತೀವಿ ಅಂತ ಅವ್ರು ಮಾಡ್ತಿದ್ದಾರೆ. ಸೊ ಅದು ನೋಡ್ತಾ ಇದ್ರೆ ನೀವೇ ಹೇಳಿ ಸರ್, ಹೊರಗೆ ನಿಂತ್ಕೊಂಡು ನೀವೇನು ಹೊರಗೆ ನೋಡಿದಾಗ ಏನು ಅನ್ಸುತ್ತೆ ಸರ್? ಒಬ್ಬ ಆ್ಯಕ್ಟ್ರಿಗೆ ಅವ್ರ ಫ್ಯಾನ್ಸು ಈ ರೇಂಜ್ಗೆ ಅವ್ರನ್ನ ಇದು ಮಾಡ್ತಾರೆ. ಸೊ ಅದು ಅನ್ಸುತ್ತೆ, ನೀವು ನಾವು ಮನೆ ಆಗದವರು ನಮ್ಗಿನ್ನೆಷ್ಟು ಇರ್ಬೋದು, ತುಂಬ ಎಮೋಷನಲ್ ಆಗ್ಬಿಡ್ತೀವಿ ಅದೆಲ್ಲ ನೋಡ್ತಿದ್ದಾಗ. ಇದ್ರ ಜೊತೆಗೆ ಈಗ ಪೊಲಿಟಿಕಲ್ ಇದು ಕ್ಯಾರೆಕ್ಟರ್ ಮಾಡಿರುವಂಥದ್ದು ಡೆವಿಲಲ್ಲಿ ಒಂದಿಷ್ಟು ಕಾಣಿಸ್ಕೊಂಡಿದ್ದಾರೆ. ರಿಯಲ್ ಲೈಫಲ್ಲಿ ಏನಾದರೂ ಪೊಲಿಟಿಕಲ್ಗೆ ಬರ್ತಾರಾ? ನನಗೆ ಗೊತ್ತಿಲ್ಲ ಇದ್ರಲ್ಲಿ ಪೊಲಿಟಿಕಲ್ ಕ್ಯಾರೆಕ್ಟರ್ ಇದೆ ಅಂತ. ನಾನು ಗೊತ್ತಿರಲಿಲ್ಲ. ಇವಾಗ ಸಿನಿಮಾ ನೋಡಿದ್ಮೇಲೆ, ಫಸ್ಟ್ ಶೋ ನೋಡಿದ್ಮೇಲೆ ಒಂದಷ್ಟು ಜನ ಹೇಳಿದ್ಮೇಲೆ ನಂಗೆ ಗೊತ್ತಾಗಿರೋದು. ಬಟ್ ದರ್ಶನ್ ಪೊಲಿಟಿಕ್ಸ್ಗೆ ಬರಬೇಕಾ ಬೇಡವಾ ಅಂತ ದರ್ಶನ್ ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ ಸರ್. ನೀವು ಸಿನಿಮಾ ಸಾಕು, ಪೊಲಿಟಿಕ್ಸ್ ಬನ್ನಿ ಅಂತ ಹೇಳಿದ್ರೆ ಪೊಲಿಟಿಕ್ಸ್ಗೆ ಬರ್ತಾರೆ. ಬೇಡ, ಪೊಲಿಟಿಕ್ಸ್ ಸಿನಿಮಾನೇ ಮಾಡ್ತಾರೆ, ಸಿನಿಮಾನೇ ಮಾಡ್ತಿರ್ತಾರೆ. ಇದ್ರ ಜೊತೆಗೆ ಕೊನೆಯದಾಗಿ ದರ್ಶನ್ ಅವ್ರ ಜೊತೆ ಯಾವಾಗ ಮಾತನಾಡಿದಿರಿ? ಸೊ ಇದಕ್ಕೂ ಮುಂಚೆ ಅವರು ಒಂದು ವಿಶ್ವಾಸನ್ನು ಕೂಡ ಕಳಿಸಿದ್ದಾರೆ ಅಭಿಮಾನಿಗಳಿಗೋಸ್ಕರ, ಯಾರು ಕೂಡ ತಲೆ ಕೆಡಿಸ್ಕೊಂಡು ಸಿನಿಮಾ ಕಡೆ ಫೋಕಸ್ ಮಾಡಿ ಅನ್ನೋದು. ನೀವು ಯಾವಾಗ ಕೊನೆಯದಾಗಿ ಮೀಟ್ ಮಾಡಿ? ನಾನು ಲಾಸ್ಟ್ ವೀಕ್ ಅವ್ರನ್ನ ಮೀಟ್ ಮಾಡಿದ್ದೆ ಸರ್. ಅವಾಗ ಅವರು ದರ್ಶನ್ ಅದೇ ಹೇಳೋದು,
ಹೇಳಿದ್ರು, ಪ್ರಕಾಶ್ಗೆ ಹೇಳು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ನನ್ನ ಸೆಲೆಬ್ರಿಟೀಸ್ ಇದ್ದಾರೆ, ಅವ್ರು ಪ್ರಮೋಷನ್ ಮಾಡ್ತಾರೆ, ನಾನು ಇಲ್ಲದೆ ಇಲ್ದಿದ್ರು ನನ್ನ ಸೆಲೆಬ್ರಿಟೀಸ್ ಇದ್ದಾರೆ ಹೊರಗಡೆ, ಅವ್ರು ಮಾಡ್ತಾರೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು ದರ್ಶನ್ ತಮ್ಮ ದಿನಕರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಕನಹಳ್ಳಿ, ರಿಪಬ್ಲಿಕ್ ಕನ್ನಡ.